ವೀರಮ್ಮ ಐಡಿಯಲ್ಲಿ ಮಧುಗಿರಿ ತಾಲೂಕು, ದೊಡ್ಡೀರಪ್ಪ ಶಿರಾ ತಾಲೂಕು, ದೊಡ್ಡೀರಪ್ಪ ಚೀಲ ಚೀಲ ಕೆಳಗೆ ಬಿಡಿ, ಚೀಲ ಇಟ್ಕೊಳಕ್ಕಾಗಲ್ಲ ಅದು ಸರ್. ಅಲ್ಲೇ ನಿಂತ್ಕೊಳ್ಳಿ ಸರ್. ದೊಡ್ಡೀರಪ್ಪ ನಡೀತದೆ ಬದಿ ಬದಿ ಸರ್. ಈ ಕಡೆ ನೋಡಿ, ಪ್ರೀ ವೆಡ್ಡಿಂಗ್ ಕಡೆ ನೋಡಿ. ಈ ಕಡೆ ಸರ್ ನಿಂತ್ಕೊಳ್ಳಿ ಬಿಡಿ ಸರ್. ಚೀಲ ಕೆಳಗೆ ಇಟ್ಬಿಡಿ, ಅದು ಮಾತ್ರ ಕೊಡಿ ಸರ್. ಚೀಲ ಕೆಳಗೆ ಇಟ್ಬಿಡಿ. ಜನ್ಮ ಜಯಂತಿಯ ಪ್ರಯುಕ್ತ ಅವರ ಹೋರಾಟ, ಬಲಿದಾನ, ಅವರ ಮಾರ್ಗದರ್ಶನ ಈಗಿನ ಪ್ರಸ್ತುತ ಕಾಲದಲ್ಲಿ ಈಗಲೂ ನಮಗೆ ಭಾರತಕ್ಕೆ, ನಮ್ಮ ಭಾರತೀಯರಿಗೆ, ಯುವ ಪೀಳಿಗೆಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹೇಗೆ ಅದೆಲ್ಲ ಒಂದು ಹೂವು ಕೊಟ್ಟು, ಸ್ವೀಟ್ ಹಂಚಿ, ಚಾಕ್ಲೇಟು, ಮೈಸೂರು ಪಾಕಲ್ಲ. ಕುಷ್ಠರೋಗಿಗಳಿಗೆ ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ, ಅದನ್ನು ಮುಟ್ಟೋದಕ್ಕಲ್ಲ, ನೋಡಲಿಕ್ಕೂ ನಾವು ಹಿಂಜರಿತೀವಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಪೂಜ್ಯ ಜಪಾನಂದ ಸ್ವಾಮಿಗಳು, ನಾವೆಲ್ಲರೂ ಮಧುಗಿರಿ, ಹೊರಟಗೆರೆ, ಶಿರಾ, ಪಾವಗಡ, ಗೌರಿಬಿದನೂರು, ಹಿಂದೂಪುರ ಅಲ್ಲೆಲ್ಲ ಭಾಗದಲ್ಲಿ ನಾವು ಚಿಕ್ಕವರಿದ್ದಾಗ ಕರಿತಾ ಇದ್ವಿ. ಅವ್ರನ್ನ ಕುಷ್ಠರೋಗದ ಸ್ವಾಮಿಗಳು ಅಂತ ಕರಿತಾ ಇದ್ವಿ. ಆಮೇಲೆ ಕಣ್ಣಿಲ್ದವ್ರಿಗೆ ಅವರಿಗೆ ಕಣ್ಣು ಕೊಡ್ತಾರೆ ಅಂತ ಸ್ವಾಮಿಗಳು ಅಂತ ಕರಿತಾ ಇದ್ವಿ. ಅವಾಗ ನಮ್ಗೆ ಅರ್ಥ ಆಗ್ತಿರಲಿಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಅದು ಅನಂತ ಸೇವೆ ಏನು ಅಂತೇಳಿ. ತಿಳುವಳಿಕೆ ಬಂದಮೇಲೆ ಗೊತ್ತಾಯಿತು. ಅಂಥ ಮಹತ್ ಕಾರ್ಯವನ್ನು ಈಗಲೂ ಸಹಿತ ನಿಲ್ಲಿಸ್ದಲೇ ಅದು ನಿರ್ವಂಚನೆಯಿಂದ, ಯಾವುದೇ ಥರದ ಅದರಿಂದ ಬೇಡಿಕೆ ಇಲ್ಲದಲೇ ನಿರ್ವಂಚನೆಯಿಂದ ಮಾಡ್ತೀರಲ್ಲ, ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಲಿ, ಈಗಿನ ಮಕ್ಕಳಿಗೆ ಅದು ಪಾಠ ಆಗಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ವಸ್ತ್ರ ಕೊಡೋಗೆ, ಪರಿಕರಗಳನ್ನ ಕೊಡುವಂಥ ಮಹತ್ ಕಾರ್ಯಕ್ಕೆ ಇವತ್ತು ಕೈ ಹಾಕಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆ ನಿಂತು ಗಮನ ಕೊಡಕ್ಕೆ ನಾವಿದ್ದೀವಿ. ನಾವು ತೆಗೆದುಕೊಂಡ್ರೆ ಆಗೋದಿಲ್ಲ, ನಾವು ತೆಗೆದುಕೊಳ್ಬೇಕಾದ್ರೆ ಇಂತಹ ಮಹತ್ವದ್ದು. ನಾವು ಅವ್ರ ಬಗ್ಗೆ ಹಾಲಪ್ಪರು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ರು. ನನಗೇನು ಭಯ ಇಲ್ಲ, ಗಟ್ಟಿಗೆ ಹೇಳ್ತೀನಿ. ಅನೇಕ ಒಂದು ರೀತಿಯಲ್ಲಿ ಪ್ರಚಾರ ಬರ್ತಾ ಇದೆ ಗಾಂಧೀಜಿಯವರ ವಿರುದ್ಧವಾಗಿ. ಅವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು. ಅರೇ ಸ್ವಾಮಿ, 2.5 ವರ್ಷ ಜೈಲಲ್ಲಿದ್ದು ನಿನ್ನೊಂದ್ಸಲಿ ಅಭ್ಯಾಸ ಮಾಡಬೇಕು. 2.5 ವರ್ಷ ಜೈಲು. ಅವ್ರು ಹೇಳಿದ್ರು ಯಾವುದೇ ರೀತಿಯ ಮೀಡಿಯಾ ಇರಲಿಲ್ಲ ಆಗ. ಅಲ್ಲೆಲ್ಲೋ ನೌಕಾದಲ್ಲಿ ಕೂತ್ಕೊಂಡು ಗಾಂಧೀಜಿಯವರು ನಾವು ಉಪವಾಸ ಮಾಡೋಣ ಅಂದ್ರೆ ಕೇರಳದಲ್ಲೋ ಅಥವಾ ರಾಮೇಶ್ವರದಲ್ಲೋ ಜನ ಆಗಲಿ ಅಂತ ಹೇಳುವಂತ ಶಕ್ತಿ ಗಾಂಧೀಜಿಯವರಿಗೆ ಇತ್ತು. ಕೋಟಿ ಕೋಟಿ ಜನ ಗಾಂಧೀಜಿಯವರ ಮಾತಿಗೆ ಬೆಲೆ ಕೊಡ್ತಾ ಇದ್ರು. ಯಾಕೆಂದ್ರೆ ಸತ್ಯ ಮತ್ತು ಅಹಿಂಸೆಯ ಆ ಶಕ್ತಿ. ಆದ್ರೆ ಎಲ್ಲಿ ಹೋಯ್ತು ಈಗ ಅದೆಲ್ಲ? ನಿಮಗೆ ಗೊತ್ತಾಗ್ತಾ ಇದೆ. ಎಲ್ಲಿ ನೋಡು ಗಲಾಟೆ, ಎಲ್ಲಿ ನೋಡು ಜೀವನದಲ್ಲಿ ಒಂದು ಸಾಮರಸ್ಯ ಇಲ್ಲ, ಮಾನವೀಯತೆ ಇಲ್ಲ, ಹೃದಯದ ಬೆಸಗೆ ಇಲ್ಲ, ಯಾರು ಗೊತ್ತಿಲ್ಲ. ನಮ್ಮ ದೇಶದ ಬಗ್ಗೆ, ಆಮೇಲೆ ನಮ್ಮ ಪಕ್ಕದಲ್ಲಿ ಇರೋರಿಗೆ ಗೊತ್ತಿಲ್ಲ ಯಾರಿದ್ದೀವಿ ಅಂತ. ಎಂತ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ದೇಶ. ಪಕ್ಕದಲ್ಲಿ ಇರೋರಿಗೆ ಗೊತ್ತಿಲ್ಲ. ನಮ್ಮ ದೇಶ ಅಂತ ಹೇಳ್ಕೊಳಕ್ ನಮ್ಗೆ ನಾಚಿಕೆ ಆಗುತ್ತೆ. ನಮ್ಗೆ ಏನಯ್ಯ ಇಂಡಿಯಾ ಅಂತ ಹೇಳೋ ಶಕ್ತಿ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಯುವಕರು. ನಾನಿಲ್ಲಿ ನಮ್ಮ ಆತ್ಮೀಯ ಡಾಕ್ಟರ್ ಪರಮೇಶ್ವರ್ ಜಿ ಬರಬೇಕಾದಿತ್ತು. ಅವರು ಮತ್ತೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಇದೇ ರೀತಿ ಮುಂದುವರೆದ್ರೆ ದೇಶಕ್ಕೆ ಯಾವುದೇ ರೀತಿಯ ಭವಿಷ್ಯ ಇರುತ್ತಿಲ್ಲ. ಬರೀ ನಾನಾಯ್ತು, ನನ್ನ ಮಗು ಆಯ್ತು, ನನ್ನ ಮಗಳಾಯ್ತು, ನನ್ನ IT ಆಯ್ತು, ನನ್ನ BT ಆಯ್ತು ಅಷ್ಟೇ ಇಲ್ಲ. ದೇಶ, ನನ್ನ ಊರು, ನನ್ನ ಈ ನಾಡು ಅನ್ನೋದು ಹೊರಟೋಗ್ತಾ ಇದೆ. ಹುಡುಗರಲ್ಲಿ, ಯುವಕರಲ್ಲಂತೂ ಹೊರಟೋಗ್ತಾ ಇದೆ. ನಮ್ಮ ದೇಶದಲ್ಲಿ ಏನಾಗಿರ್ಬೇಕಾಗಿತ್ತು ಗೊತ್ತಾ? ಇವತ್ತು ಕಂಠೀರವ ಸ್ಟೇಡಿಯಂ ಅಲ್ಲಿ ಬೆಂಗಳೂರಿನ ಎಲ್ಲ ಯುವಜನತೆ ಕೂತ್ಕೋಬೇಕಾಗಿತ್ತು. ಅಲ್ಲಿ ಗಾಂಧಿ ವಿಚಾರಧಾರೆಯನ್ನ ಕೇಳ್ಕೋಬೇಕಾಗಿತ್ತು.
ತುಮಕೂರಿನ ಸ್ಟೇಡಿಯಂ ಅಲ್ಲಿ ಇಡೀ ತುಮಕೂರಿನ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂತ್ಕೋಬೇಕಾಗಿತ್ತು. ಯಾಕೆ? ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ ಅವರಿಗೆ. ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಬೂಟಿಗೆ ತಿಂದಿದ್ದಾರೆ. ಜಲಿಯನವಾಲಾ ಬಾಗ್ ಬೇಕಾ? ಎಷ್ಟು ಉದಾಹರಣೆಗಳು ಬೇಕು.